ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ಆ ಮಹಾಬೋಧಕನ ಭೋಜನ ವೇಳೆಯ ಸಂಭಾಷಣೆಗಳು. ರೆಫರೆನ್ಸ್ ಪುಟ 3831, ಪುಟದ ಸಂಖ್ಯೆ 29-30. ಹೀಗಿರುವಲ್ಲಿ ನಮ್ಮ ಕರ್ತನ ಮಾತಿನ ಅರ್ಥವೇನಾಗಿತ್ತು? ನಾವು ಉತ್ತರಿಸುವುದೇನೆಂದರೆ, ಭಕ್ತರು ಕ್ರಿಸ್ತನ ಮೊದಲಗಿತ್ತಿಯೂ ಮಹಿಮೆ ಹೊಂದಿದ ಸಭೆಯ ಶಿರಸ್ಸು ಆದ ಮೊದಲಿಂಗನೊಡನೆ ಇರುವ ಮೊದಲಗಿತ್ತಿಯೂ ಆಗಿರುವಂಥ ಪರಿಶುದ್ಧರು ಧನ್ಯರು ಆದವರನ್ನು ಮಾತ್ರ ನಾವು ಮೊದಲೇ ಪುನರುತ್ಥಾನವು ಒಳಗೊಂಡಿದ್ದು, ಅದು ನಮ್ಮ ಕರ್ತನು ಉಪದೇಶಿಸಿ ಹೇಳಿದ್ದ ಆ ರಾಜ್ಯದ ಆರಂಭವನ್ನು ಗುರುತಿಸುವಂಥದ್ದಾಗಿರುವುದು. ಅಲ್ಲದೆ ನಮ್ಮ ಕರ್ತನು ಇದಕ್ಕಾಗಿಯೇ ಪ್ರಾರ್ಥಿಸುವಂತೆ ಬೋಧಿಸಿ ಹೀಗೆ ಹೇಳಿದ್ದನು: ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ಮೊದಲನೆಯ ಪುನರುತ್ಥಾನದಲ್ಲಿ ಪಾಲನ್ನು ಹೊಂದುವವರು ರಾಜರು, ಯಾಜಕರು ಮತ್ತು ಲೋಕಕ್ಕೆ ನ್ಯಾಯ ವಿಚಾರಣೆ ಮಾಡುವವರು ಆಗಲಿರುವರು. ಖಂಡಿತವಾಗಿಯೂ ಮೊದಲನೆಯ ಪುನರುತ್ಥಾನದ ನಂತರ ಲೋಕಕ್ಕೆ ಆಶೀರ್ವಾದವನ್ನು ಉಂಟು ಮಾಡುವ, ಅಂದರೆ ಸಮಸ್ತವನ್ನು ಸರಿಪಡಿಸುವ ಕಾಲವು ಆರಂಭವಾಗುವುದು. ಅನಂತರ 1000 ವರ್ಷ ಪರ್ಯಂತರವಾಗಿ ಇಡೀ ಲೋಕವೆಲ್ಲ ಈ ನ್ಯಾಯಾಧಿಪತಿಗಳ ಎದುರಿನಲ್ಲಿ ಸಹಾಯ ಹೊಂದಲು ನಿಂತುಕೊಳ್ಳುವುದು. ಅವರು ಇಚ್ಛಿಸಿದ್ದಲ್ಲಿ ಸಂಪೂರ್ಣವಾಗಿ ಪರಿಪೂರ್ಣ ಮನುಷ್ಯರಾಗಲು ಸಹಾಯ ಹೊಂದುವುದು. ಇಲ್ಲವೇ ಅವರು ತಮಗೆ ದೊರೆತ ಈ ಭವ್ಯವಾದ ಅವಕಾಶಗಳಿಗೆ ಸ್ಪಂದಿಸಲು ವಿಫಲರಾದಲ್ಲಿ ಎರಡನೆಯ ಮರಣದಲ್ಲಿ ನಾಶವಾಗುವುದು. ಆ ನ್ಯಾಯ ವಿಚಾರಣೆಯ ದಿನದಲ್ಲಿ ಬಡವರಿಗೆ ದಯೆ ತೋರಿಸುವ ಪ್ರತಿಯೊಂದು ಕೃತ್ಯಗಳಿಗೂ, ಅದನ್ನು ನಡೆಸಿದ ವ್ಯಕ್ತಿಗಳಿಗೆ, ಅವರು ಅಲ್ಲಿ ಪಡೆಯಲಿರುವ ಸ್ಥಾನಕ್ಕೆ ಸಂಬಂಧಿಸಿದಂತೆ ಅವರು ನಡೆಯಲಿರುವ ಪರಿಶುದ್ಧ ರಾಜಮಾರ್ಗದ ಆರಂಭ ಹಂತದಲ್ಲಿ ಕೆಲವು ಗುಣಗಳನ್ನು ಹೊಂದ ಸಲುವಾಗಿ ಆಶೀರ್ವಾದವು ಸಿದ್ಧಪಡಿಸಿಕೊಟ್ಟಿರುವುದಾಗಿ ಕಂಡುಬರುವುದು. ಈಗಿನ ಕಾಲದಲ್ಲಿ ಗುಣನಡತೆಗಳನ್ನು ಅಭಿವೃದ್ಧಿಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಏನನ್ನೂ ಸಾಧಿಸದ ಅತಿ ಹೀನ ಸ್ಥಿತಿಯಲ್ಲಿರುವವರಿಗೆ ಅವರು ನಡೆಯುವ ಆ ಮಾರ್ಗದ ಆರಂಭದ ಹಂತದಿಂದ ಪರಿಪೂರ್ಣತೆಯ ಅಂತಿಮ ಸ್ಥಿತಿಯನ್ನು ತಲುಪಲು ಬಹುದೂರದ ಪ್ರಯಾಣ ಮಾಡಬೇಕಿರುವುದು. ಆದರೆ ಈಗಿನ ಕಾಲದಲ್ಲಿ ಧರ್ಮವನ್ನು ಪ್ರೀತಿಸಿ ಅಧರ್ಮವನ್ನು ಹಾಗೆ ಮಾಡುವವರು ತಮ್ಮ ಸಹಜೀವಿಗಳಿಗೆ ಆದರಣೆಯನ್ನು ಹಿತವನ್ನು ಮಾಡಲು ಪರಿಶ್ರಮಿಸಿರುವರು. ವಿಶೇಷವಾಗಿ ಕರ್ತನ ಶಿಷ್ಯರಿಗೆ ಅವರು ಆತನ ಶಿಷ್ಯರೆಂದು ಕೇವಲ ಒಂದು ತಂಬಿಗೆ ತಣ್ಣೀರನ್ನಾದರೂ ಕೊಡುವವರಾದ ಇಂಥವರೆಲ್ಲರೂ ಭವ್ಯವಾದ ಸದಾವಕಾಶ ಪಡೆಯುವ ಸಾಧ್ಯತೆಗಳಿರುವ ಆ ದಿನದಲ್ಲಿ ಅನುಕೂಲ ಹೊಂದಿದವರಾಗಿ ಕಂಡುಬರುವರು. ಯಾರಾದರೂ ಒಂದು ತಂಬಿಗೆ ತಣ್ಣೀರನ್ನಾದರೂ ಕೊಡುವವರಿಗೆ, ಇಲ್ಲವೇ ಊನವಾದವರು, ಕುರುಡರು, ಬಡವರು, ಇವರಿಗೆ ಹಿತವನ್ನು ಮಾಡುವಂಥವರು ನೀತಿವಂತರಿಗೆ ಆಗುವ ಪುನರುತ್ಥಾನದಲ್ಲಿ, ಅಂದರೆ 1000 ವರ್ಷ ಆಳ್ವಿಕೆಯ ಕಾಲದಲ್ಲಿ ಒಂದು ಆಶೀರ್ವಾದವನ್ನು ಪ್ರತಿಫಲವಾಗಿ ಅನುಭವಿಸುವರೆಂಬುದನ್ನು ನಮ್ಮ ಕರ್ತನ ಮಾತುಗಳು ಹೀಗೆ ಸೂಚಿಸುವುವು. ಭೋಜನ ವೇಳೆಯ ಸಂಭಾಷಣೆಗಳ ಮಹತ್ವ. ನಮ್ಮ ಕರ್ತನ ಭೋಜನ ವೇಳೆಯ ಸಂಭಾಷಣೆಗಳಲ್ಲಿ ತೋರಿಸಿದ ಮಾದರಿಯನ್ನು ನಾವು ಬೈಬಲ್ ಹೌಸ್ ಎಂಬಲ್ಲಿ ಹಲವು ವರ್ಷಗಳವರೆಗೆ ಬಹು ಪ್ರಯೋಜನಕಾರಿಯಾಗಿ ಅನುಸರಿಸುತ್ತಾ ಬಂದಿದ್ದೆವು. ಇದನ್ನು ಅನುದಿನವೂ ಕ್ರಮವಾಗಿ ಅನುಸರಿಸುವುದರಲ್ಲಿ ಬಹು ಪ್ರಯೋಜನವಿರುವುದು ಕಂಡುಬಂದಿತ್ತು. ಪ್ರತಿದಿನವೂ ಬೆಳಗ್ಗೆ 7 ಗಂಟೆ ಆದ ಕೂಡಲೇ, ಭಾನುವಾರದಲ್ಲಿ ಆದ ಕೂಡಲೇ ನಾವು ಸ್ತುತಿ ಪ್ರಾರ್ಥನೆಗಳನ್ನು ನಡೆಸುವವರಾಗಿದ್ದೆವು. ಆಗ ನಾವು ಮೇಜಿಗೆ ಕೂಡಿ ಬಂದು ಆಹಾರಕ್ಕಾಗಿ ಕೃತಜ್ಞತೆ ಸಲ್ಲಿಸಿ ಅನ್ಯೋನ್ಯತೆಯಲ್ಲಿ ಕೂಡಿ ಬಂದಿರುವವರಿಂದ ಒಂದು ಆಶೀರ್ವಾದವು ಉಂಟಾಗಲೆಂದು ಪ್ರಾರ್ಥಿಸಿದ ಬಳಿಕ ನಮ್ಮಲ್ಲಿ ಒಬ್ಬನು ಆ ದಿನದ ಅನುದಿನದ ಮನ್ನಾದ ವಾಕ್ಯ ಭಾಗವನ್ನು ಓದುವನು. ಬೆಳಗಿನ ಉಪಹಾರವು ಮುಂದುವರಿಯುತ್ತಿದ್ದ ಹಾಗೆ ವಾಕ್ಯ ಭಾಗದ ವಿಷಯವನ್ನು ಕೂಲಂಕುಷವಾಗಿ ಚರ್ಚಿಸಿದ ನಂತರ ಪ್ರಶ್ನೆಗಳನ್ನು ಕೇಳಲಾಗುವುದು. ಅನಂತರ ಮೇಜಿನಿಂದ ಹೊರಡುವ ಮುನ್ನ ವಾಕ್ಯ ಭಾಗದ ಕೆಳಗಿರುವ ವ್ಯಾಖ್ಯಾನವನ್ನು ಪಾಠದ ಮುಕ್ತಾಯವಾಗಿ ಓದಲಾಗುವುದು. ನಮ್ಮ ಮಧ್ಯಾಹ್ನದ ಊಟದ ಹಾಗೂ ರಾತ್ರಿಯ ಊಟದ ವೇಳೆಯ ಸಂಭಾಷಣೆಗಳು ಅಲ್ಲಿ ಉಪಸ್ಥಿತರಿರುವವರ ಮೂಲಕವಾಗಿ ಸೂಚಿಸಲ್ಪಡುವ
ಯಾವುದಾದರೂ ಪ್ರಶ್ನೆಗಳ ಮೇಲಿರುವುದು. ಅಲ್ಲಿ ಸಾಧಾರಣವಾಗಿ ಸಹೋದರರಿಂದ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ಅವಕಾಶವಿರುವುದು. ಅಂದರೆ ಸಾಮಾನ್ಯವಾಗಿ ಸಹೋದರರೆಲ್ಲರಿಗೂ ಅಭಿಪ್ರಾಯ ವ್ಯಕ್ತಪಡಿಸುವ ಅವಕಾಶ ನೀಡಿದ ನಂತರ ಅವಕಾಶವನ್ನು ಮುಕ್ತವಾಗಿ ಯಾರಿಗಾದರೂ ತೆರೆದಿಡಲಾಗುವುದು. ಭೋಜನದ ಸಮಯದಲ್ಲಿ ಮುಖ್ಯ ಸ್ಥಾನದಲ್ಲಿರುವವರಿಂದ ಪ್ರಶ್ನೆಗೆ ಅಂತಿಮವಾಗಿ ಉತ್ತರಿಸುವುದನ್ನು ಅಪೇಕ್ಷಿಸಲಾಗುವುದು. ಈ ಭೋಜನ ವೇಳೆಯ ಸಂಭಾಷಣೆಗಳ ಮೂಲಕವಾಗಿ ಕಲಿಯುವಿಕೆಗಳು ನಡೆಯುತ್ತಿರುತ್ತವೆ. ದೇವರ ವಾಕ್ಯದ ಎಲ್ಲ ವಿಷಯಗಳ ಪರಿಮಿತಿಯಲ್ಲಿದ್ದು ಅವುಗಳು ಅಲ್ಲಿ ಉಪಸ್ಥಿತರಿದ್ದವರೆಲ್ಲರಿಗೂ ಹಿಂದೆ ಕಲಿತಿದ್ದ ವಿಷಯಗಳ ನೆನಪುಗಳನ್ನು ನವೀಕರಿಸುವವುಗಳಾಗಿರುವವು. ನಾವು ಈ ವಿಧಾನವನ್ನು ಅನುಸರಿಸಲು ದೇವರ ಪ್ರಿಯರಾದ ಮಕ್ಕಳೆಲ್ಲರಿಗೂ ಶಿಫಾರಸು ಮಾಡುತ್ತೇವೆ. ಇಂಥ ಸನ್ನಿವೇಶಗಳಲ್ಲಿ ತೆಗೆದುಕೊಂಡ ಆಹಾರವು ಏನಿರದಿದ್ದರೂ ಒಂದು ಹೆಚ್ಚಿನ ಪ್ರಯೋಜನವನ್ನು ಉಂಟು ಮಾಡುವುದು ಹಾಗೂ ಆತ್ಮಿಕ ಪುನಶ್ಚೇತನವು ಪ್ರಯೋಜನಕಾರಿಯಾಗಲಿರುವುದು. ಇಲ್ಲಿ ಬಹುತೇಕ ಖಚಿತವಾದ ವಾದ ವಿವಾದ ಮಾಡಿ ಒಬ್ಬರಿಗೊಬ್ಬರು ಉತ್ತರಿಸುವುದನ್ನು ನಾವು ಬೆಂಬಲಿಸುವುದಿಲ್ಲವಾದರೂ ವಾಕ್ಯ ಭಾಗಗಳನ್ನು ಒಳಗೊಂಡ ಪ್ರಶ್ನೆಗಳ ವಿಷಯವಾಗಿ ಕೇವಲ ನಮ್ಮ ಸ್ವಂತ ಗ್ರಹಿಕೆಯ ಬಗ್ಗೆ ಪ್ರತಿಯೊಬ್ಬರಿಂದಲೂ ಹೇಳಿಕೆ ನೀಡುವುದನ್ನು ಪ್ರೋತ್ಸಾಹಿಸುವೆವು. ನಮ್ಮ ಮನಸ್ಸುಗಳನ್ನು ಕ್ರಿಯಾಶೀಲವಾಗಿಡುವುದರ ಹೊರತು ಬೇರೆ ಪ್ರಯೋಜನವಿಲ್ಲವಾದುದರಿಂದ ಅದನ್ನು ಉಪಯೋಗಕರವಾದ ಹಾದಿಗಳ ನಿಟ್ಟಿನಲ್ಲಿ ಹರಿಬಿಡುವುದು ಲಾಭಕರವೇ. ಹೇಗೂ ನಮ್ಮ ಕರ್ತನು ತೋರಿಸಿರುವುದು ಖಂಡಿತವಾಗಿಯೂ ಒಂದು ಒಳ್ಳೆಯ ಮಾದರಿ.